ಹಾಯ್ ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತುಕತೆ ವಿತ್ ಸಿಕೆ. ಅಪ್ಪು ಕಪ್ ಟೂರ್ನಿಮೆಂಟ್ ಎಲ್ಲ ಮುಗಿಸ್ಕೊಂಡು ಸಖತ್ತಾಗಿ ಆಡಿ ಸದ್ಯಕ್ಕೆ ನಮ್ಮ ಅಪ್ಪು ಕಪ್ ಟೀಮ್ ಅಂದರೆ ಮೌರ್ಯ ಸ್ಟ್ರೈಕರ್ಸ್ ನಾವೊಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಟು ಮಡಿಕೇರಿ. ಸೊ ಎಲ್ಲರೂ ನಮ್ಮ ಟೀಮಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಮಡಿಕೇರಿಗೆ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ನಾವಿವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾನು ಎಲ್ಲರೂ ಬಂದಿದ್ದೀವಿ, ಇನ್ನೂ ಸ್ವಲ್ಪ ಜನ ಬರ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಆಮೇಲೆ ಎಲ್ಲರನ್ನೂ ಒಂದು ರೌಂಡ್ ಪರಿಚಯ ಮಾಡಿಸ್ತೀನಿ. 1 ಅವರ್ ಮೇಲೆ ವೆಯ್ಟ್ ಮಾಡಿದ್ದೀವಿ. 1 ಅವರ್ ವೆಯ್ಟ್ ಮಾಡಿದ್ದೀವಿ, ಇನ್ನೂ ಬರೋದ್ರಲ್ಲೇ ಇದ್ದಾರೆ. ಗ್ಲೋಬಲ್ ಮಾಲಿಂದ ಕಾರ್ ಎತ್ಕೊಂಡ್ ಬರ್ತಾ ಇದ್ದಾರೆ. 7 ಗಂಟೆ ಅಂದರೆ 9 ಗಂಟೆ ಅಂತ ತಿಳ್ಕೊಂಬ. ಹಾಯ್ ಪೀಸ್. ತುಂಬಾ ಬೇಗ ಬಂದಿದ್ದೀರಾ. ಹಾಯ್ ಕ್ಯಾಪ್ಟನ್. ಹಾಯ್ ಗೈಸ್, ನಮ್ಮ ಫನ್ ಬಾಯ್ಸ್ ವೈಸ್ ಕ್ಯಾಪ್ಟನ್ ಮನು ಬ್ರೋ. ಪೀಸ್. ಅನಿರೀಶು ಬಾಂಡ್. ಹಾಯ್, ಸತತವಾಗಿ ನಾವು 7 ಗಂಟೆಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. 7 ಗಂಟೆಗೆ ಆಗಲಿಲ್ಲ. ಆಲ್ಮೋಸ್ಟ್ 9 ಗಂಟೆಗೇನೋ ಬಿಟ್ಟಿದ್ದು ಅನಿಸುತ್ತೆ. ಅಲ್ಲಿಂದ ನಾವು ಬಿಡದಿ ಅಂದರೆ ಫೇಮಸ್ ತಟ್ಟೆ ಇಡ್ಲಿ, ಅದು ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಸಖತ್ತಾಗಿ ಕೊಡ್ತಾರೆ. ಆ ಇಡ್ಲಿನ ತಿನ್ನೋದಕ್ಕೆ ಬಂದಿದ್ದೀವಿ. ಇಲ್ಲಿರೋ 10 ಜನಕ್ಕೂ ತೂತು ಒಡೆನೇ ಬೇಕು. ನೀವು ನಿಮ್ಗೇನು ಬೇಕು? ಬೆಣ್ಣೆ ಜಾಸ್ತಿ ಇವರು ಎಲ್ಲರಿಗೂ ಬೆಣ್ಣೆ ಒಡೆನೇ ಇಷ್ಟ ನಮ್ಮ ಟೀಮಲ್ಲಿ. ಯಾವ್ದಿದಾ ಬೆಣ್ಣೆ ಜಾಸ್ತಿ ನೋಡಿ ಕಳಿಸಿಲ್ವ ಅವರು? ಒಂದೇ ನಿಮಿಷ ಇದೇ ತೂತೋಡೆ ನೋಡಿ. ಸ್ಮೈಲ್ ಹೆಂಗ್ ಬಂತು ತೂತೋಡೆ ಅಂದ ತಕ್ಷಣ. ನೋಡಿ, ನಂದು ನಿಮಗೂ ಬೆಣ್ಣೆ ಜಾಸ್ತಿ, ನನಗೂ ಬೆಣ್ಣೆ ಜಾಸ್ತಿ. ಬಟ್ ಆದರೆ ನೀನು ಬೆಣ್ಣೆನ ತೂತಿಗೆ ಹಾಕಿದ್ದೀನಿ. ಇಲ್ಲ ಸೈಡ್ಗೆ ಹಾಕಿದ್ದೀನಿ ನೋಡಿ, ಸೈಡ್ಗೆ ಇದೇನಿದು? ಓ ಇಡ್ಲಿ ಗುರು. ಓಕೆ, ಆಗಿದ್ರೆ ಓಕೆ. ಬೆಣ್ಣೆ ತೂಕಾಕಿದ್ದಾನೆ. ನಮಸ್ಕಾರ. ವಾರ್ತೆಗಳ ಮುಖ್ಯಾಂಶಗಳು ಓದುತ್ತಿರುವುದು ಅನಿರೀಶ್, ಪಕ್ಕದಲ್ಲಿ ಗೌರವ್. ಹಾಗೆ ಮುಂದಿನ ಮುಖ್ಯ ಡಿಂಕ ಚಿಕ್ಕ ಕಾರ್ಯಕ್ರಮದಿಂದ ಮುಂದಿನ ಅಭ್ಯರ್ಥಿ ಬರುತ್ತಿರುವುದು ಚಂದ್ರ ಕಿಶೋರ್. ನೀನೇನೇ ಜೀವ ಎಂದು ನೂರಾರು ಆಣೆ ಮಾಡಿ ಕಾರಣವೇ ಹೇಳದೆ. ಓಕೆ ಫ್ರೆಂಡ್ಸ್, ಆಲ್ ಸಾಹಸಗಳಿಂದ ನಾವು 6 ಗಂಟೆಗೆ ಮಡಿಕೇರಿ ರೀಚ್ ಆಗಿದ್ದೀವಿ. 5:40ಗೆ ಇನ್ನೇನಿದ್ರು 1 ನಿಮಿಷ ಅಷ್ಟೇ. ಬೆಳಗಿಂದ ಜರ್ನಿ ಮಾಡಿಕೊಂಡು ನಾವು ಇವಾಗ ಸೇರಿರೋದೆ ಮಡಿಕೇರಿ. ಅದು ನೀವು ಸ್ಟೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆ ಸ್ಟೇ ಹೆಸರೇ ಭೂಪಯ್ಯಾಸ್ ಇನ್. ಸೀರಿಯಸ್ಲಿ ಕ್ರೇಜಿ ಆಗಿದೆ ವೆದರ್ ಮಾತ್ರ. ಸ್ಟೇ ನೋಡಿ, ಕಂಪ್ಲೀಟ್ಲಿ ಹೆಂಚಿನ ಮನೆ. ಹಾಂ, ವೆಲ್ಕಮ್. ಥ್ಯಾಂಕ್ ಯು ಗೈಸ್. ನೋಡಿ ಒಳಗಡೆ ಕಂಪ್ಲೀಟ್ ಒಂಥರ ತೊಟ್ಟಿ ಮನೆ ಫೀಲ್ ಥರ ಇದೆ. ಸಖತ್ತಾಗಿದೆ ಗುರು. ಈ ಕಿಟಕಿಯಿಂದನೇ ವ್ಯೂ ಅಷ್ಟೇ. ಆ್ಯಕ್ಚುಲಿ ಕಿಟಕಿಯಿಂದ ಮಸ್ತಾಗಿ ಕಾಣಿಸ್ತಿದೆ. ಕಂಪ್ಲೀಟ್ ಗ್ರೀನರಿ ನೀವು ನೋಡ್ತಾ ಇರ್ಬೋದು. ಆಗಲೇ ಮಳೆ ಏನೋ ಬರ್ತಿದೆ. ನನಗೆ ಸ್ಟೇ ಎಷ್ಟು ಇಷ್ಟ ಆಯ್ತಂದರೆ ತುಂಬಾ ಯೂನೀಕಾಗಿ ತೊಟ್ಟಿ ಮನೆ. ಅಷ್ಟು ದೂರದಿಂದ ನಾವು ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ನನಗೆ ಅನಿಸ್ತಾ ಇದೆ. ನನಗೆ ಈ ಕಿಟಕಿ, ಈ ಬಾಗಿಲಿಂದ ಆಚೆ ಇರೋ ವ್ಯೂನೇ ಮಸ್ತು ನೋಡಿ. ಎಷ್ಟು ಗ್ರೀನರಿ ಕಾಣಿಸುತ್ತೆ. ಅಲ್ಲಿ ಬಾವಿ ಬೇರೆ ಇದೆಯಂತೆ. ಇಲ್ಲಿ ಬಾವಿ. ಓಹೋ, ಬಾವಿ. ಹೋಗ್ತಿದ್ಯಾ ಬ್ರೋ? ಕಾರಲ್ಲಿ ಕಾಡ್ಸ್ತಾರಲ್ಲ ಅಂತ ಹೋಗ್ತಾ ಇದ್ದೀನಿ. ಏನು ಕಡ್ದು ಗುಡ್ಡ ಕಾರ್ಡ್ಸು? ಸುಮ್ಮನೆ ಬ್ರೋ, ರಮ್ಯ ಅಣ್ಣ ಅಂತ, ಜಸ್ಟ್ ಫಾರ್ ಫನ್. ಎಲ್ರಿಗೂ ಬರಲ್ವಲ್ಲ ರಮ್ಮಿ? ಬಾಬ್ರ ಹೇಳ್ಕೊಂಡು ಅದ್ರಲ್ಲಿ ಜಸ್ಟ್ ಮಿಸ್ಸು. ಹಿಂಗೆ ಹತ್ತು ಬ್ರೋ, ರೈಟ್ ಸೈಡ್ ಇದೆ. ಹಿಂಗೆ ಹೋಗ್ಬೋದು ಅಂದರೆ ಹೋಗಿ, ಹಿಂಗೆ ಪರವಾಗಿಲ್ಲ. ಇಲ್ಲಿ ನೋಡಿಲಿ, ಅಲ್ಲಿ ರೈಟ್ ಸೈಡ್. ಹಾಯ್ ಡಾರ್ಲಿಂಗ್, ಏನು ಸಮಾಚಾರ? ಇಲ್ವಾ
ಈ ಕಡೆ ಈ ಕಡೆ. ಹೋಗೋಣ ಹೋಗೋಣ. ಕ್ಲಾಸಿ ಲೊಕೇಶನ್. ಏನಾದರೂ ಹೇಳು ಬ್ರೋ ಟ್ರಿಪ್ ಬಗ್ಗೆ. ಬ್ರೋ ಇಟ್ ವಾಸ್ ಫನ್. ಚೆನ್ನಾಗಿತ್ತು ಎಲ್ಲ. ಇಟ್ ವಾಸ್ ನೈಸ್. ವಿ ಹ್ಯಾಡ್ ಎ ಫನ್ ಗುಡ್ ಟೈಮ್ ವಿತ್ ಗುಡ್ ಪೀಪಲ್. ಕ್ಯಾಪ್ಟನ್. Yes, ಒಂದೆರಡು I am the ಮಾತುಗಳು. head of this group actually. The group is very awesome. ಈ ಥರ ಗ್ರೂಪ್ ನಂಗೆ ತುಂಬ ಸಿಕ್ಕಿ ತುಂಬ ವರ್ಷ ಆಯಿತು. ಸೊ ಇಲ್ಲಿ ಆ್ಯಕ್ಚುಲಿ ಬಸ್ಲು ಮನೆಗೆ ಬಂದಂಗಿದೆ ನಮಗೆ. ಎಲ್ಲರೂ ಬರೀ ಒದ್ದೆ ಅಷ್ಟೇ. ಇದು ಏನಂತಾರೆ, ಇವತ್ತು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬಟ್ ವಿ ಆರ್ ಎಂಜಾಯಿಂಗ್ ದಿಸ್ ವೆದರ್. ಬಂದಾಗ ಹೆಂಗಿತ್ತು ಇವಾಗ ಹೋಗೋ ಟೈಮಲ್ಲೂ ಹಂಗೆ ಇದೆ. ಆ್ಯಂಡ್ ಈ ಟೀಮ್ ಇದೆ ಅಲ್ಲ, ಸೂಪರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಹುಲಿ ಲಕ್ಷ್ಮೀಕಾಂತ್. ಸ್ಯಾಮ್. It's Madikeri, Scotland of India. It was a nice stay actually. ಈ ಸ್ಟೇಯಿಂದ ನಮ್ಮ ಫ್ರೆಂಡ್ಶಿಪ್ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಯಿತು. ಲವ್ ಯು ಗೈಸ್. ಆ್ಯಕ್ಚುಲಿ ಅದು ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ. ನಮ್ಮ ಮೇನ್ ಪ್ಲೇಯರ್ ಆಫ್ ಮೌರ್ಯ ಸ್ಟ್ರೈಕರ್ ಸ್ವಲ್ಪ ಬಾಯಿ ತೊಡವರ್ಸಿದ್ದಾರೆ, ತಡವರ್ಸ್ತಾ ಇದ್ದಾರೆ. ಅದು ಹೇಳಕ್ ಬರಲ್ಲ. ನೆಕ್ಸ್ಟ್ ಟ್ರಿಪ್ ಅಲ್ಲಿ ಸಿಗೋಣ. ಯಾರ್ಯಾರು ಸಿಗ್ತಾರೋ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಹೇಳಬೇಕು, ಹೆಂಗಿತ್ತು ಅಂತ. ಕೂರ್ಗ್ ಬಗ್ಗೆ ಹೊಗಳೋದೇನು ಬೇಕಿಲ್ಲ. ಬಿಕಾಸ್ ಆಫ್ ಕನ್ಫ್ಯೂಸ್ ಮಾಡೋಲ್ಲ. ಸಾರಿ, ನಾನು ಮಡಿಕೇರಿಗೆ ಯಾಕೆ ಬಂದೆ ಅಂತಂದರೆ ಹಾಲು ಕುಡಿಯೋಕ್ಕೋಸ್ಕರ ಬಂದಿದ್ದೀನಿ. ಮತ್ತು ಇದೇನು ತಪ್ಪಾಗಿ ಹಾಕಲ್ಲ ತಾನೆ ನೀನು. ಓಕೆ, ಇಲ್ಲಿ ಆ್ಯಕ್ಚುಲಿ ಮಳೆ ಸಖತ್ತಾಗಿದೆ, ವೆದರ್ ಸೂಪರ್ ಆಗಿದೆ. ನಾವು ಮತ್ತೆ ಬೆಂಗಳೂರು ಹೋದ್ಮೇಲೆ ಇನ್ನೊಂದು 2 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಥರ ಈ ವೆದರ್ ನಮ್ಗೆ ಅಡ್ಜಸ್ಟ್ ಆಗಿದೆ. ನನ್ನ ಆ್ಯಕ್ಚುಲಿ ಒಂದು ವ್ಲಾಗ್ ಮಾಡಬೇಕಿತ್ತು. ನಾವು 3 ಜನ ಫುಲ್ಲು ಮಳೇಲಿ ನೆನ್ಕೊಂಡು ಒಂದು ರೊಮ್ಯಾಂಟಿಕ್ ಸೀನ್ನ ಡೈರೆಕ್ಷನ್ ಮಾಡಿಕೊಂಡು ಎಲ್ಲ ಬಂದ್ವಿ. ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಇವ್ರು ಅಲ್ಲೇ ಫುಲ್ಲು ಚಿಲ್ಲಾಗಿ ದಬಾಕೊಂಡ್ರು ಅಷ್ಟೇ. ಇವರು ಮಳೆ ನೆನೆದ್ರೆ ನೆಂದಿಲ್ಲ. ಯಾವುದು ಪುಟ್ಟಕ್ಕನ ಮಕ್ಕಳು ಹೀರೋ ಹೇಗೆ ಫನ್ ಮಾಡ್ತಾ ಇದ್ದಾರೆ ನೋಡಿ ಅಂತ. ಬೆಂಗಳೂರಲ್ಲಿ ಇದ್ದಿದ್ದು ಆ ದರಿದ್ರ ವೆದರ್ ನೋಡಿ ಇಲ್ಲಿ ಬಂದು ಒಳ್ಳೆ ಎನ್ವಿರಾನ್ಮೆಂಟಲ್ಲಿ ಒಳ್ಳೆ ಫ್ರೆಂಡ್ಸ್ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಟೀಮ್ ನಂಗೆ ಸಿಕ್ಕಿರೋದು ಐ ಆಮ್ ಸೋ ಲಕ್ಕಿ. ನಂಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಿಕ್ಕಿದ್ದಾರೆ. ಥ್ಯಾಂಕ್ ಯು. ಐ ಲವ್ ಯು ಎವ್ರಿಬಡಿ ಇನ್ ದ ಗ್ಯಾಂಗ್. ಗೈಸ್, ಇವಾಗ ನಮ್ಮ ಫ್ಲೂಟ್ ಮಾಸ್ಟರ್ ಒಬ್ರು ಬಂದಿದ್ದಾರೆ. ಫ್ಲೂಟ್ ಮಾಸ್ಟರ್ ಅಲ್ಲ ಬ್ರೋ, ನಾನು ಇಲ್ಲಿ ಇದು ಏನು ಕೆಲಸ ಮಾಡ್ತಿದ್ದೀನಿ. ಈ ಗಾಡಿ ಹೋಗೋಣ ಕರಿಬೇಕು. ಇವಾಗ ತೋರಿಸ್ತೀನಿ ಡೆಮೋ ಹೆಂಗೆ ಅಂತ. ತೋರಿಸ್ತೀನಿ. ಬಂದ್ರು ನೋಡಿ ಹೇಳೋದು ಮರ್ಕೊಂಡ್ಬಿಟ್ಟು ನಾನು ಅಷ್ಟೊಂದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವು ಕನ್ನಡಕ್ಕೆ ಸೀರಿಯಲ್ ಫಾಲೋ ಮಾಡಲ್ಲ ಜಾಸ್ತಿ. ಪುಟ್ಟಕ್ಕನ ಮಕ್ಕಳು ನೋಡ್ತಾ ಇದ್ದೆ. ಇವಾಗ ನಂದಾಗ ಬರೋದು ಅಡ್ವರ್ಟೈಸ್ಮೆಂಟ್ಗಳು ಮಾತ್ರ ನೋಡೋದು. ಮನೇಲಿ ಹೋದಾಗ ನಮ್ಮ ಅಮ್ಮ ಹಾಕೊಂಡು ನೋಡ್ತಾ ಇರ್ತದೆ ರೆಗ್ಯುಲರ್ ಆಗಿ. ಅವಾಗ ನೋಡಿರೋದು. ಅದಕ್ಕೆ ನಾನು ಎಲ್ಲರೂ ಬಂದಾರ, ಇವ್ರು ಅದಕ್ಕೆ ಬಂದಿರಬೇಕು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲ ಬ್ರೋ, ಅವ್ರದ್ದು ಬ್ಲಾಗು. ನಾವು ಸುಮ್ಮನೆ ಫನ್ ಮಾಡ್ತಾ ಇದೀವಿ. ನಾವು ಸೂರ್ಯವಂಶ. ಯಾರು ಗೊತ್ತಾಯ್ತಾ ಇವ್ರು ನಂದಗೋಕುಲದಲ್ಲಿ ಏನ್ ಮಾಡ್ತಾರೆ ಅಂತ? ವಿಲನ್ ನಮ್ ವಿಲನ್. ಈ ಕಡೆ ಇದು ಹೀರೋ. ನಾವೆಲ್ಲ ಇಲ್ಲಿ ಮೀಟ್ ಆಗಿರೋದು ಅಪ್ಪು ಕಪ್ಪಿಂದ ಆ್ಯಕ್ಚುಲಿ.
ಅಪ್ಪು ಕಪ್ ಸೀಸನ್ 2 ಇಂದ ನಾನು ಆಡ್ತಾ ಇದ್ದೀನಿ. ಒಂದೊಂದು ಸೀಸನ್ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ. ಬಟ್ ಈ ಟೀಮ್ ತುಂಬ ಎಕ್ಸ್ಟ್ರಾಡಿನರಿಯಾಗಿ ಸಿಕ್ಕಿದ್ದಾರೆ. ಸೊ ನಾವು ಸೀಸನ್ 2 ಇಂದ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಪ್ರತಿ ಟೀಮು ಮೀಟ್ ಆಗಬೇಕು ಅಂತ ಎಲ್ಲೂ ಮೀಟ್ ಆಗಿಲ್ಲ. ಬಟ್ ಈ ಟೀಮು ಬೆಳಿಗ್ಗೆ ಪ್ಲ್ಯಾನ್ ಮಾಡಿದ್ದು 1 ಅವರಲ್ಲಿ ಹೊರಟಿದ್ದು. ಬಟ್ ಮಿಸ್ ಯು ಕ್ಯಾಪ್ಟನ್ ಆ್ಯಂಡ್ ಚೇತನ್ ಸೂರ್ಯ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಥ್ಯಾಂಕ್ ಯು ಚೇತಿ ಬಾಯ್. ಚೇತನ್ ಅಣ್ಣ ಥ್ಯಾಂಕ್ ಯು. ನಮ್ಮನ್ನೆಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ತಗೊಂಡಂತ ಹರೀಶ್ ಸರ್ಗೆ ಜೈ. ಹಾಗೆ ನಮ್ದೊಂದು ಸ್ಲೋಗನ್ ಇದೆ, ವಿ ಆರ್